ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಶಿರೋಳ ವತಿಯಿಂದ ವಾರ್ಷಿಕ ಸರ್ವಸಾಧಾರಣ ಸಭೆ ನಡೀತಾ ಇದೆ. ವೀಕ್ಷಕರೇ, ಈ ಸಭೆಯ ಸ್ತ್ರೀ ಶಕ್ತಿ ಮಹಿಳಾ ಸಂಘದ ಮಹಿಳೆಯರಿಗೆ ಆಗುವಂತ ಆರ್ಥಿಕ ಉಪಯೋಗಗಳೇನು, ಒಕ್ಕೂಟದಿಂದ ಸಹಾಯ ಹೇಗೆ ಪಡೆದುಕೊಳ್ಳಬೇಕು, ನಾನಾ ತರಹದ ಸ್ಕೀಮ್ಗಳಿರುತ್ತವೆ, ಅವುಗಳನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂಬ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ ಮೂಲಕ ನೀಡಲಿದ್ದೇವೆ. ವೀಕ್ಷಕರೇ, ನೋಡೋಣ ಬನ್ನಿ. 2019ರಿಂದ ಅದೀವ್ರಿ ಅದ 7 ವರ್ಷ ಆತ. ಈ ಸರ್ಕಾರದಿಂದ ರೀ ನಮ್ಗ ಒಮ್ಮೆ 10 ಲಕ್ಷ, ಒಮ್ಮೆ 10 ಲಕ್ಷ, 31 ಲಕ್ಷ ಕಳ್ಸಿದಾರಿ. ಅದ್ರೊಳಗ ನಾವು ಮಹಿಳೆಯರಿಗ್ರಿ ಮೊದಲ 3 ಮಂದಿಗ್ರಿ ಡಿ.ಲಕ್ಸ್ ಕೊಡ್ತಿದೀವ್ರಿ, 75,000 ಕೊಟ್ಟಿದೀವ್ರಿ. ಅವ್ರ ಹೆಂಗ ಉದ್ಯೋಗ ಮಾಡ್ತಾರ ಹಂಗ ಕೊಟ್ಟಿದೀವ್ರಿ. ಮತ್ತ ಸ್ವಂತ ಉದ್ಯೋಗ ಮಾಡೋರಿಗೆ 40,000 ಕೊಡ್ತೀವ್ರಿ. ಈಗ ಏನೈತಿ 2 ಲಕ್ಷ ಕೊಡಾಕತ್ತೀವ್ರಿ, 2.5 ಲಕ್ಷನು ಕೊಡಾತೀವ್ರಿ. ಅವ್ರು ಒಬ್ರು SC ST ಇದ್ದವ್ರು ಅಷ್ಟೂರು ತಗೊಂಡ ಸರಿಯಾಗಿ ತುಂಬ್ತಾರ್ರಿ. ಮತ್ತ ಜನರಲ್ ಇದ್ದವ್ರು ತಮ್ದ ಏನಾರ ಬಟ್ಟೆ ಅಂಗಡಿ ಆರ್ಥಿಕ ಜೀವನ ಸುಧಾರಿಸೋ ಸಲುವಾಗಿ ಅವ್ರ ಈಗ 2 ಲಕ್ಷ 2.5 ಲಕ್ಷ ಕೊಡಾಕತ್ತೀವ್ರಿ. ಈಗ ನಮ್ ಸಂಘದಿಂದ ರೀ ಮಹಿಳೆಯರ ಎಲ್ಲಾರು ಮುಂದ್ ಬಂದಾರ್ರಿ. ಆರ್ಥಿಕ ಸಾಲ ಲೋನ ಕೊಟ್ಟಿವ್ರಿ. ಆದ್ರ ಯಾವ್ದು ಕಟ್ಟಬಾಕಿ ಅಂತಿಲ್ರಿ, ಎಲ್ಲಾರು ಚಲೋದಿಂದನ ನಡ್ಸ್ಕೊಂಡ್ ಬಂದಾರ್ರಿ. ನಮ್ದ ಈಗ ಕಾಡಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಒಕ್ಕೂಟ್ರಿ ಎಲ್ಲಾ ನಮ್ ಸಂಘದ ವ್ಯವಸ್ಥಾಪಕರ್ನು ಚಲೋ ಅದಾರ್ರಿ. ಹಂಗಾಗಿ ಮಹಿಳೆಯರನು ಲೋನ್ ತಗೋದು ಕಟ್ಟೋದು ಸರಿಯಾಗಿ ಮಾಡಿದ್ದಾರ್ರಿ. ಅದಕ್ಕಾಗಿ ನಮಗ್ ಜಿಲ್ಲಾ ಪಂಚಾಯತಿ ವತಿಯಿಂದ 1 ಲಕ್ಷ ರೂಪಾಯಿ ಮಹಿಳಾ ದಿನಾಚರಣೆ ದಿವ್ಸ್ರಿ ನಮಗ್ ಪ್ರೋತ್ಸಾಹಧನ ಕೊಟ್ಟಾರ. ರೊಟ್ಟಿ ಮಿಷನ್ ತಗೊಳಕ್ರಿ, ಬಟ್ಟೆ ಅಂಗಡಿ ಇಡಾಕ್ರಿ, ಮತ್ತ ಎಲ್ಲಾ ಚಟುವಟಿಕೆಗಳು, ಹಪ್ಪಳ, ಸಂಡಿಗಿ, ಹೈನುಗಾರಿಕೆ ರೀ. ಸಂಘ ಮಾಡಿದಾಗ 50 ಸಂಘ ಇದ್ದವ್ರಿ. 15 ಜನದ್ದು 1 ಸಂಘ ರೀ. 50 ಸಂಘ ಇದ್ರಿ, ಈಗ 75 ಸಂಘ ಅದಾವ ಅಂದ್ರಿ. ಅವ್ರು 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ಬೇಕಂತ ಹೇಳಿದ್ರಿ. ಆದ್ರ ಈ ಚಲೋ ನಡ್ದಿದ್ರಿಂದ ಅವ್ರು ನಮ್ಗೆ ಏನ್ ಅನ್ಲಿಲ್ರಿ, ನಾವು ತಕೊಳ್ಳಿ ಈ ತಗೋದೈತ್ರಿ, ಬದಲಾವಣೆ ಮಾಡ್ಬೇಕನ್ನ. ಸುಮಿತ್ರಾ ಶಿವಾನಂದ್ ಲಂಗೋಟಿ. ನಾನು ಮುಖ್ಯ ಪುಸ್ತಕ ಬರಹಗಾರ್ರಿ. ಶ್ರೀ ಕಾಡಸಿದ್ದೇಶ್ವರ ಸಂಜೀವಿನಿ ಮಹಿಳಾ ಗ್ರಾಮ ಪಂಚಾಯತಿ ಒಕ್ಕೂಟದ ನಾನು ಮುಖ್ಯ ಪುಸ್ತಕ ಬರಹಗಾರ ಇದ್ದೇನ್ರಿ. ನಮ್ದು 2019ರಾಗ ರಚನೆ ಆಗೈತ್ರಿ. ಮೊದಲ 56 ಸಂಘ ಇದ್ದವ್ರಿ, ಈಗ 80 ತನ ಸಂಘ ಅದಾವ್ರಿ. 900 ಚಿಲ್ಲರ ಜನ ಟರ್ನ್ ಓವರ್ನ ಆಗೈತ್ರಿ. ಮತ್ತ 12 ಲಕ್ಷ ಸೇವಾ ಶುಲ್ಕ ಆಗೈತ್ರಿ. ಇದು ಸರ್ವಸಾಧಾರಣ ಸಭೆ ವರ್ಷಕ್ಕೊಮ್ಮೆ ಆಗ್ತೈತ್ರಿ. ಇದು ವರ್ಷಕ್ಕೊಮ್ಮೆ ಆಗೋದ್ರಿಂದ ನಮ್ದು 1 ವರ್ಷದ ಲೆಕ್ಕ ಪರಿಶೋಧನೆ ಆಗಿರ್ತೈತ್ರಿ. ಅದರ ಆಡಿಟ್ ತಂದ ನಾವು ಸಂಘದ ಸದಸ್ಯರಿಗೆ ಹೇಳ್ತೇವೆ. ಪ್ರತಿ ತಿಂಗಳ ಶ್ರೀ ಕಾಡಸಿದ್ದೇಶ್ವರ ಸಂಜೀವಿನಿದಾಗ ಪ್ರತಿ ತಿಂಗಳ ವಾರ್ಷಿಕ ಇದನ್ರಿ ಸಭೆ ಮಾಡ್ತೇವ್ರಿ. ಸಮುದಾಯ ಬಂಡವಾಳ ನಿಧಿ ಸಾಲ ಒಕ್ಕೂಟದ ಮುಖಾಂತರ 2 ಲಕ್ಷ ರೂಪಾಯಿ ತಗೊಂಡ್ರಿ. ಮೊದಲಿಗೆ 75,000 ಮತ್ತು 1,25,000ದಿಂದ ಸ್ಟಾರ್ಟ್ ಆಗಿ ಇವತ್ತಿನ ದಿವಸ 2 ಲಕ್ಷವರೆಗೂ ಸಾಲ ತಗೊಳತ್ತೀರಿ. ಮುಂದಿನ ದಿನದಾಗ ಮತ್ ನೀವು ಅದನ್ನ ಸರಿಯಾಗಿ ಕಟ್ಟಿ ವಾಪಸ್ ಇದು ಮಾಡಿದ್ರೆ 2.5 ಲಕ್ಷ ಕೊಡುವಂತ ವ್ಯವಸ್ಥೆ. ಹೌದ್ರಿ. ಇದು ಪ್ಯೂರ್ಲಿ ನೀವು ಎದಕ್ಕತ್ತಪ್ಪ ಅಂದ್ರ ಜೀವನೋಪಾಯ ಚಟುವಟಿಕೆ. ಜೀವನೋಪಾಯ ಚಟುವಟಿಕೆ ಅಂದ್ರ ಅದು ನಮ್ಮ ಕುಟುಂಬಕ್ಕ ಆಧಾರ ಆಗುವಂತ ಯಾವುದೇ ಒಂದು ಆದಾಯ ಬರುವಂತ ಚಟುವಟಿಕೆ ಮಾಡ್ಕೋಬೇಕು. ಅದು ರೊಟ್ಟಿ ಮಾರಾಟ ಮಾಡುವುದಾಗ್ಲಿ, ಚಟ್ನಿ ಮಾರಾಟ ಮಾಡುವುದಾಗ್ಲಿ, ಇಲ್ಲತ್ತಂದ್ರೆ ಏನೋ ಒಂದ್ ಅಂಗಡಿ ಗೂಡಂಗಡಿ ಏನೋ ಪಾನ್ ಶಾಪ್ ಇಟ್ಕೊಳ್ಳೋದಾಗ್ಲಿ, ಒಟ್ಟ ನಿಮ್ಮ ಕುಟುಂಬಕ್ಕ ಆ ಆದಾಯ ಬರೋದ್ರಿಂದ ನಿಮಗ ಲಾಭ ಆಗ್ಬೇಕು. ಹೌದಲ್ರಿ. ಮತ್ತ ನಮ್ಮ ಸಂಜೀವಿನಿ ಯೋಜನೆಯ ಉದ್ದೇಶ ಏನಂತ ಏನ್ ಹೇಳ್ತದ, ಬಹುಮುಖ್ಯವಾದ ಉದ್ದೇಶ ಏನ್ ಹೇಳ್ತದಂದ್ರ ಬಡತನದ ತೀವ್ರತೆ ಕಡಿಮೆ ಮಾಡಬೇಕು. ಗ್ರಾಮೀಣ ಪ್ರದೇಶದ ಮಟ್ಟದೊಳಗ ಮಹಿಳಾ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಈ ಕಡಿಮೆ ಬಡ್ಡಿ ದರದೊಳಗ ಇಲ್ಲಾಂದ್ರ ಅತಿ ಸೇವಾ ಶುಲ್ಕ ಕಡಿಮೆದೊಳಗ ನಿಮಗ ಸಾಲವನ್ನ ಒದಗಿಸಿ ವರೆಗೂ 31,50,000 ಸಮುದಾಯ ಬಂಡವಾಳ ನಿಧಿ ಸಾಲ ನಮ್ಮ ಸಂಜೀವಿನಿ ಯೋಜನೆಯಿಂದ ಕಾಡಸಿದ್ದೇಶ್ವರ ಒಕ್ಕೂಟಕ್ಕ ಸಿಕ್ಕದ. ಅದು ಬಿಟ್ಟು 2,80,000 ರೂಪಾಯಿ PMFME ಸಾಲ ಕೊಡಬೇಕು ಅಂತ ಹೇಳಿಸಿದ್ರ
ಯಾರು ಆಹಾರ ತಿನ್ನುವಂತ ಆಹಾರ ಇರಬೇಕು, ಕೆಡ್ಲಾರ ವಸ್ತುಗಳಿರ್ಬೇಕು ಅಂತಾವ್ ನೀವು ತಯಾರು ಮಾಡ್ತಿದ್ರಿ ಅಂದ್ರ ಅಂತವ್ರಿಗೆ 40,000. ಇದು ಅದೇನ್ 12% ಇತ್ತಂದ್ರ ಇದು 6% ದರದೊಳಗ ನಿಮ್ಗ ಸಾಲ ಸಿಗುವಂತ ವ್ಯವಸ್ಥೆ ಇದೆ. ಅದು ಬಿಟ್ಟು ಇನ್ನೊಂದು ದುರ್ಬಲ ವರ್ಗದವರ ಪರಿಷ್ಕರಣಾ ನಿಧಿ ಅಂತ ತಿಳಿಸಿದ್ರೆ ಇದೆ. ಅದು ಯಾವಾಗತ್ತಂದ್ರ ಅತಿ ಹೆಚ್ಚು ಮಳೆ ಆದಕ್ರ ಇಲ್ಲತ್ತಂದ್ರ ಅತಿ ಕಡಿಮೆ ಮಳೆ ಆದಕ್ರ ಏನರೇ ಒಂದು ನೈಸರ್ಗಿಕ ವಿಕೋಪಗಳಿಂದ ತುತ್ತಾಗಿ ಅಂತ ಸಮಯದೊಳಗೆ ಏನ್ರಿ ನೀವು ಸಿಕ್ಕಾಕೊಂಡಿದ್ರಿ ಅಂದ್ರ ಆ ಸಮಯದಾಗ 1 ಲಕ್ಷ ಹಣವನ್ನು ಯೂಸ್ ಮಾಡ್ಕೊಳ್ಳೋದು. ಅತಿ ಕಡಿಮೆ ಮಳೆ ಅಂದ್ರ ಮಳಿನೇ ಬರ್ಲಿಲ್ಲಪ್ಪ ಅಂತಂದ್ರ ಅವಾಗ ನಾವು ತುತ್ತಾಗ್ತಿವಲ್ರಿ, ತೊಂದರೆಗೀಡಾಗ್ತಿವಿಲ್ಲ. ಅಂತ ಸಮಯದಾಗ ಆ 1 ಲಕ್ಷ ರೂಪಾಯಿ ಬಳಕೆ ಮಾಡುವಂತ ವ್ಯವಸ್ಥೆ ಇದೆ. ಸುಮಾರು ಬಂಡವಾಳ ಮೂಲ ಬಂಡವಾಳ ಆಗಿ ಒಂದು 35 ಲಕ್ಷ ರೂಪಾಯಿ ಕಾಡಸಿದ್ದೇಶ್ವರ ಒಕ್ಕೂಟಕ್ಕ ಸರ್ಕಾರದಿಂದ ಸಿಕ್ಕದ. ಅದನ್ನ ಬಂಡವಾಳ ಆಗಿ ಉಪಯೋಗಿಸ್ತಾ ಇದೆ. ನೀವು ತೆಗೆದುಕೊಂಡಿರುವಂತ ಸಾಲಕ್ಕ ವಾಪಸ್ ಸೇವಾ ಶುಲ್ಕ ದರದೊಳಗ ವಾಪಸ್ ಕಟ್ಟಿರಿ. ಅದು 2,68,474 ರೂಪಾಯಿ ಆಗ್ಯದ. ಅದು ಬಿಟ್ಟು PMFME ಸಾಲದ್ದು 6,883 ರೂಪಾಯಿ. ಇನ್ನು ಉಳಿದದ್ದು ಬ್ಯಾಂಕ್ ನಿಂದ ನಾವು ಟ್ರಾನ್ಸಾಕ್ಷನ್ ವ್ಯವಹಾರ ಮಾಡಿದ್ದಕ್ಕ ಬ್ಯಾಂಕ್ ದಿಂದ ಬಂದಿರುವ ಬಡ್ಡಿ 33,085 ರೂಪಾಯಿ. ಒಟ್ಟು ಎಲ್ಲವೂ ಸೇರಿದ್ರೆ 3,08,442 ರೂಪಾಯಿ ಆಗುತ್ತೆ. ಇಷ್ಟು ಶ್ರೀ ಕಾಡಸಿದ್ದೇಶ್ವರ ಒಕ್ಕೂಟ 1 ವರ್ಷದೊಳಗೆ ಲಾಭಾಂಶ ಗಳಿಸ್ಯದ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಒಟ್ಟು ಇಲ್ಲಿವರೆಗೆ ಸೇವಾ ಶುಲ್ಕ ನೀವೇನು ಸಾಲ ತಗೊಂಡಿರಲ್ಲ, ಸಾಲ ತಗೊಂಡಿದ್ದು 1,96,86,000 ರೂಪಾಯಿ ಸಾಲ ಕೊಡಲಾಗಿದೆ ಸ್ವಸಹಾಯ ಸಂಘಗಳಿಗೆ. ಅದು ವಾಪಸ್ ಮರುಪಾವತಿಯಾಗಿ ಮತ್ತ ವಾಪಸ್ ಬೇರೆ ಸಂಘಕ್ಕೆ ಹೋಗಿ ಸಾಕಷ್ಟು ನೀಡಿ ಇಲ್ಲಿವರೆಗೂ ಏನು ಲಾಭಾಂಶ ಅಂತೇಳಿ ಎಕ್ಸ್ಚೇಂಜ್ ಹೇಳ್ತೀವಲ್ಲ ಅದು 11,38,000 ರೂಪಾಯಿ ಆಗ್ಯದ. ಹೌದ್ರಿ, ಇದು ಹಂಗೆ ಸುತ್ತಗೋತಾ ಇರ್ತದ್ರಿ. ಇದು ಬಿಟ್ಟು 5 ಸಂಘಗಳಿಗೆ ಕಾಡಸಿದ್ದೇಶ್ವರ ಒಕ್ಕೂಟದಿಂದ ಸುತ್ತ ನಿಧಿಯನ್ನು ಸಹ ವಿತರಿಸಲಾಗಿದೆ. ಹೌದ್ರಿ, ಅದು ಬಿಟ್ಟು ಸಹಾಯ ನಿಧಿ ಎಷ್ಟು ಕೊಟ್ಟಿದ್ದೇವಮ್ಮ ಇಲ್ಲಿ? ಅಲ್ಲ, ಅದು ಬಿಟ್ಟು ಮೊದಲು ಕೊಟ್ಟಿದ್ದೇವೆ ಒಂದು 2,10,000 ರೂಪಾಯಿ. SC ಅಂದ್ರ ನಮಗ 21-22 ಕರೋನಾ ಬಂದಿತ್ತಲ್ರಿ. ಕರೋನಾ ಬಂದ ಸಮಯದೊಳಗ SC/ST ನಿಗಮದೊಳಗ ಫಂಡ್ ಎಲ್ಲಿ ಯುಟಿಲೈಸ್ ಆಗಿಲ್ಲ ಅಂತ ತಿಳಿಸಿದ್ರೆ ಏನ್ ಮಾಡಿದ್ರು 2,10,000 ರೂಪಾಯಿ ಸಹಾಯಧನ ಕೊಟ್ಟಿದ್ರು. ಅದು SC ಸ್ವಸಹಾಯ ಸಂಘಗಳು ಯಾವ್ದವಲ್ಲ, ಸದಸ್ಯರು ಯಾರಲ್ಲ ಅವ್ರು ತಗೊಂಡು ವಾಪಸ್ ಸರಿಯಾಗಿ ಸಾಲ ಮರುಪಾವತಿ ಮಾಡಿದ್ದೇ ಆಗಿದ್ರೆ ಅಂತ ಸದಸ್ಯರಿಗೆ 10,000 ರೂಪಾಯಿ ಸಹಾಯಧನ ನೀಡಲಾಗಿದೆ ಒಕ್ಕೂಟದಿಂದ. ನೀಡೇವಿಲ್ರಿ ಅಧ್ಯಕ್ಷರ? ನಮ್ಮ ಈ ಒಕ್ಕೂಟದ ಆಲ್ರೆಡಿ ನಿಮಗೆ 35 ಲಕ್ಷ ರೂಪಾಯಿ ಒಕ್ಕೂಟನ ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿ ಕೊಟ್ಟಾರ. ಒಕ್ಕೂಟ ಸುಸೂತ್ರವಾಗಿ ಯಾವುದೇ ಅಡೆತಡೆ ಇರ್ಲಾರ್ದೆ ಸುಸೂತ್ರವಾಗಿ ಶ್ರೀ ಕಾಡಸಿದ್ದೇಶ್ವರ ಒಕ್ಕೂಟ ನಡ್ಸ್ಕೊಂಡು ಹೊಂಟಾರ ಅಂತಂದ್ರ ಅದಕ್ಕ ಏನ್ ಪದಾಧಿಕಾರಿಗಳದಾರಲ್ಲ ವಾರ್ಡ್ ಮಟ್ಟದ ಒಕ್ಕೂಟಗಳಿಂದ ಪದಾಧಿಕಾರಿಗಳಿಗೆ ನಿಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿಕೊಂಡು ಬಂದಿರುವಂತ ಎಲ್ಲಾ ಸರ್ವ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಇವರಾಗಿ ನಡೆಸಲಿಕ್ಕೆ ಗ್ರಾಮ ಪಂಚಾಯತಿನಿಂದನೂ ಸಹ ಸಹಕಾರ ಬಹಳಷ್ಟು ಅದ. ನಾವು ಏನೇ ಹೇಳಿದ್ರು ಸಹ ಗ್ರಾಮ ಪಂಚಾಯತಿಯವರು ಅದನ್ನ ಅವ್ರ ಸಾಮಾನ್ಯ ಸಭೆಯಲ್ಲೋ ಇಲ್ಲತನ ಅವ್ರ ಗ್ರಾಮ ಪಂಚಾಯತಿಯಲ್ಲಿ ವಿಚಾರ ಮಾಡಿ ನಮ್ಮ ಒಕ್ಕೂಟಕ್ಕ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ತಿಳಿಸಿದ್ರೆ ಅವ್ರ ಸಹಕಾರನು ಬಹಳ ಅದ. ಅವ್ರಿಗೆ ಒಕ್ಕೂಟ ನಡ್ಸ್ಕೊಂಡು ಹೋಗ್ಬೇಕಲ್ರಿ. ಸಾಲ ತಗೊಳ್ಳೋದು, ಸಾಲ ಕೊಡೋದು ಎಲ್ಲ ವ್ಯವಹಾರ ಮಾಡ್ಬೇಕಲ್ಲ. ಈ ವ್ಯವಹಾರ ಮಾಡ್ಲಿಕ್ಕೆ ಒಬ್ರು ಮುಖ್ಯ ಪುಸ್ತಕ ಬರಹಗಾರರ ಅದಾರ, ಅವ್ರ ಜೊತೆ 2 LCRPಗಳದಾರು, ಮತ್ತೆ ಇನ್ನೊಬ್ರು ಕೃಷಿ ಸಖಿ ಅದಾರು, FLCRP ಒಬ್ರು ಅದಾರು. ಅವರು ಸಹ ಈ ಒಕ್ಕೂಟ ಮುನ್ನಡೆಸಲಿಕ್ಕೆ ಅವ್ರ ಪಾತ್ರನು ದೊಡ್ಡದದ. ಅವರಿಗೆ ನಿಮ್ಮ ಆಜು ಬಾಜು ಕುಟುಂಬದವರಿಗೆ ಯಾರು ಮಹಿಳಾ ಸ್ವಸಹಾಯ ಸಂಘದೊಳಗೆ ಇನ್ನೂ ಸೇರ್ಲಾರದಂತ ಮಹಿಳೆಯರದಾರು, ಸಂಘ ಮಾಡ್ಕೊಳ್ಳಾರದಂತ ಮಹಿಳೆಯರದಾರ, ಅವರಿಗೆ ಸ್ವಸಹಾಯ ಸಂಘ ಮಾಡಿಕೊಂಡು ಕಾಡಸಿದ್ದೇಶ್ವರ ಒಕ್ಕೂಟ ಒಳಗ ಏನ್ ಸಮುದಾಯ ಬಂಡವಾಳ ನಿಧಿ ಸಾಲ ಅದ, PMFME ಸಾಲ ಅದಾವು, ಸುತ್ತ ನಿಧಿಗಳದಾವ, ಇವೆಲ್ಲ ಉಪಯೋಗ ಮಾಡ್ಕೊಳ್ಳಿ ಕೇಳಬೇಕು. ಅವ್ರಿಗೆ ಯಾರು ಸಂಘದಾಗಿಲ್ಲ ಅವರು ಹೊಸ ಸಂಘ ಒಂದು 10 ಜನ, ಕನಿಷ್ಠ 10 ಜನ ಇರಬೇಕು, ಗರಿಷ್ಠ 20 ಜನವರೆಗೂ ನಡೀತದ. ಅಂತವ್ರಿದ್ರ ಹೊಸ ಸಂಘ ಮಾಡ್ಕೋಬಹುದು. ಇಲ್ರಿ ನಾವು ಒಬ್ರೇ ಇಬ್ರೇ ಇದೀವಿ ಅಂತಂದ್ರ ಆಲ್ರೆಡಿ ಇರುವಂತ ಸ್ವಸಹಾಯ ಸಂಘಗಳಿಗೆ ಸೇರ್ಕೊಂಡ್ರೆ ನೀವು ಸಂಘದ ಸದಸ್ಯತ್ವ ಪಡ್ಕೊಂಡು ಸ್ವಸಹಾಯ ಸಂಘಗಳಿಗೆ ಏನು ಸರ್ಕಾರದಿಂದ ಸಂಜೀವಿನಿ ಯೋಜನೆಯಿಂದ ಲಾಭ ಸಿಗ್ಲಾತದಲ್ಲ, ಆ ಲಾಭನ್ನ ನೀವು ಸದುಪಯೋಗ ಪಡ್ಕೊಂಡು ಈ ಒಕ್ಕೂಟ ಸುಸೂತ್ರವಾಗಿ ಮುನ್ನಡೆಸಿಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದೆರಡು